ಇನ್ನು ಬೆಂಗಳೂರಿನಲ್ಲಿ ಬಹಳ ಸದ್ದಾಗಿರುವಂತದ್ದು ಅಂತಂದ್ರೆ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣ. ಆರೋಪಿಗಳ ಸೆರೆಗೆ ಪೊಲೀಸರು ಈಗ ತನಿಖೆ ಚುರುಕುಗೊಳಿಸಿದ್ದಾರೆ. ದೇಶದಾದ್ಯಂತ ಸುದ್ದಿಯಾಗಿದ್ದಂಥ ವಿಚಾರ, ಒಂದು ಸೆಲ್ಫಿ ವಿಡಿಯೋನ ಮಾಡಿ ಆತನೇ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದ. ಈಗ ಆರೋಪಿಗಳ ಸೆರೆಗೆ ಪ್ರಯತ್ನ ಆಗ್ತಿದೆ. ಬೆಂಗಳೂರಿನ ಮಾರತಹಳ್ಳಿ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಅತುಲ್ ಪತ್ನಿ ನಿಖಿತಾ ನಿವಾಸಕ್ಕೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಆರೋಪಿ ಮನೆಗೆ ನೋಟಿಸ್ ಅನ್ನು ಅಂಟಿಸಿದಂತ ಪೊಲೀಸರು ಉತ್ತರ ಪ್ರದೇಶಕ್ಕೆ ತೆರಳಿ ಮನೆಗೆ ಪೊಲೀಸ್ ನೋಟಿಸ್ ಅನ್ನು ಅಂಟಿಸಲಾಗಿದೆ. 3 ದಿನದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಖಿತಾ ಅವರಿಗೆ ತಿಳಿಸಲಾಗಿದೆ. ಇದು ಅತುಲ್ ಪತ್ನಿ ನಿಖಿತಾ ಸಿಂಘಾನಿಯಾ, ಹಾಗೆ ಆರೋಪಿಗಳು ಯಾರ್ಯಾರು ಅಂತ ನಿಶಾ ಸಿಂಘಾನಿಯಾ ಅತುಲ್ ಅತ್ತೆ, ಇನ್ನು ಅನುರಾಗ್ ಈತನ ಬಾಮೈದ. ಸೊ ಅಲ್ಲಿ ನೋಟಿಸ್ ಅಂಟಿಸೋದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಸುಶೀಲ್ ಸಿಂಘಾನಿಯಾ ಅತುಲ್ ಸಂಬಂಧಿ, ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳು. ಸೊ ಟೆಕ್ಕಿ ಅತುಲ್ ಪತ್ನಿ ಕುಟುಂಬಕ್ಕೆ ಬಂಧನದ ಭೀತಿ, ಫ್ಯಾಮಿಲಿ ಸಮೇತ ಎಸ್ಕೇಪ್ ಆಗಿರುವಂಥ ನಿಖಿತಾ ಉತ್ತರ ಪ್ರದೇಶದಲ್ಲಿ ಆರೋಪಿಗಳಿಗಾಗಿ ಹುಡುಕಾಟ ನಡೀತಿದೆ. ಯುಪಿಗೆ ಹೋಗಿರುವಂಥ ಮಾರತಹಳ್ಳಿ ಪೊಲೀಸರು ಮನೆಗೆ ಬೀಗ ಹಾಕಿರುವುದನ್ನು ನೋಡಿ ನೋಟಿಸನ್ನು ಅಂಟಿಸಿದ್ದಾರೆ. ಸೊ ಬೆಂಗಳೂರು ಪೊಲೀಸರಿಗೆ ಸಾಥ್ ನೀಡಿರುವಂಥ ಜೌನ್ಪುರ ಪೊಲೀಸರು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ತೆರಳಿದ್ದಂಥ ಪೊಲೀಸರು. TV9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಇನ್ನು ನಮ್ಮ ಕಮಿಷನರ್ ದಯಾನಂದ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಈ ಅಬೇಟ್ಮೆಂಟ್ ಟು ಕಮಿಟ್ ಸೂಸೈಡ್ ಪ್ರಕರಣ ಒಂದು ದಾಖಲಾಗಿದೆ. ಅದು ಸಾಕಷ್ಟು ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಗ್ರಾಸಾಗಿದೆ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಪ್ರಕರಣ ದಾಖಲಾಗಿದೆ ಮಾರತಹಳ್ಳಿಯಲ್ಲಿ, ಮತ್ತು ಮಾರತಹಳ್ಳಿ ಇನ್ಸ್ಪೆಕ್ಟರ್ ಅವರು ಇದರ ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಅವಶ್ಯ ಇರತಕ್ಕಂತಹ 2 ತಂಡಗಳನ್ನು ಇದರಲ್ಲಿ ರಚಿಸಲಾಗಿದ್ದು, ಈ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಮೃತ ವ್ಯಕ್ತಿ ಏನಿದ್ದಾನೆ ಆತನ ತಮ್ಮನ ಒಂದು ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಈಗ ಪೊಲೀಸರು ಸಮಗ್ರವಾದಂಥ ವ್ಯಾಪಕವಾದಂತಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಮೃತ ವ್ಯಕ್ತಿ ಏನಿದ್ದಾನೆ ಆತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ನಾವು ಮಾಡ್ತೇವೆ. ಇದರಲ್ಲಿ ಬೇರೆ ಬೇರೆ ಆಯಾಮಗಳಿಂದ ಪೊಲೀಸರು ತನಿಖೆಯನ್ನು ಕೈಗೊಂಡು ಆರೋಪಿಗಳ ಪತ್ತೆಗೆ ಮತ್ತು ಸಾಕ್ಷಿ ಆಧಾರಗಳ ಸಂಗ್ರಹಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಇದುವರೆಗೆ ಯಾವುದೇ ಆರೋಪಿಗಳನ್ನು ನಾವು ಬಂಧಿಸಿಲ್ಲ, ಬಟ್ ಪತ್ತೆ ಕಾರ್ಯ ಮುಂದುವರಿದೆ. ಇದು ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಸೆರೆಗೆ 2 ತಂಡಗಳನ್ನು ರಚಿಸಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಮಾರತಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಾಮಾಜಿಕ ಜಾಲತಾಣ ಜೊತೆಗೆ ದೇಶದಾದ್ಯಂತ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆದಂಥ ವಿಚಾರ ಇದು.